6ನೇ ತರಗತಿ ಗದ್ಯಪಾಠ 2 ಗಂಧರ್ವ ಸೇನ. ಒಂದು ದಿನ ಒಬ್ಬ ರಾಜ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು. ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ. ಮಂತ್ರಿಯು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ, ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ. ಗಂಧರ್ವ ಸೇನರು ತೀರಿಕೊಂಡರಂತೆ. ಅವರ ಆತ್ಮಶಾಂತಿಯಾಗಿ ರಾಜ್ಯಾದ್ಯಂತ 4 ದಿನಗಳ ಕಾಲ ಶೋಕಾಚರಣೆ ನಡೆಸಿ ಸೇವಕರೇ, ಹೋಗಿ ವೈದ್ಯರನ್ನು ಕರೆದುಕೊಂಡು ಬನ್ನಿ. ಇವರಿಗೆ ಏನೂ ಆಗಿಲ್ಲ, ಸ್ವಲ್ಪ ಅರಿವು ತಪ್ಪಿ ಬಿದ್ದಿದ್ದಾರೆ. ನಾನು ಕೂಡಲೇ ಅಂತಃಪುರಕ್ಕೆ ಹೋಗಿ ಬರುತ್ತೇನೆ. ಏನಾಯ್ತು ಮಹಾರಾಜರೇ, ಏಕೆ ಹೇಳುತ್ತಿದ್ದೀರಾ? ಗಂಧರ್ವ ಸೇನರು ತೀರಿಕೊಂಡರಂತೆ. ಅಯ್ಯೋ ದೇವರೇ, ಮಹಾರಾಜರ ದುಃಖ ನಮ್ಮ ದುಃಖ. ಮಹಾರಾಣಿಯರೇ, ಏನಾಯ್ತು? ಎಲ್ಲರೂ ಏಕೆ ಅಳುತ್ತಿದ್ದಾರೆ? ಪಾಪ ಗಂಧರ್ವ ಸೇನರು ತೀರಿಕೊಂಡರಂತೆ. ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರು ಏನು ಸಂಬಂಧ? ಮಹಾರಾಜರೇ, ಗಂಧರ್ವ ಸೇನ ಅಂದರೆ ಯಾರು? ಅವರಿಗೂ ಮತ್ತು ನಿಮಗೆ ಏನು ಸಂಬಂಧ? ಅಯ್ಯೋ, ನಾನೆಂತ ಮೂರ್ಖತನ ಕೆಲಸ ಮಾಡಿದ್ದೆ. ಕೂಡಲೇ ಆಸ್ಥಾನಕ್ಕೆ ಹೋಗಿ ನಾನು ವಿಚಾರಿಸಿಕೊಂಡು ಬರುವೆ. ಮಂತ್ರಿಗಳೇ, ಮಂತ್ರಿಗಳೇ, ಏನಾಯ್ತು ಮಹಾರಾಜರೇ? ಆ ಗಂಧರ್ವ ಸೇನ ಎಂದರೆ ಯಾರು? ನನಗೆ ಗೊತ್ತಿಲ್ಲ ಸ್ವಾಮಿ. ಪಡೆಯ ಮುಖ್ಯಸ್ಥ ಅಳುವುದನ್ನು ನೋಡಿ ನಾನು ಅಪ್ತೆ. ನೀನೊಬ್ಬ ಮೂರ್ಖ, ಕೂಡಲೇ ಹೋಗಿ ಪತ್ತೆ ಹಚ್ಚಿಕೊಂಡು ಬಾ. ಆಯ್ತು ಮಹಾರಾಜರೇ. ಪಡೆಯ ಮುಖ್ಯಸ್ಥರೇ, ಗಂಧರ್ವ ಸೇನೆ ಎಂದರೆ ನಿಮಗೆ ಗೊತ್ತೇ? ನನಗೂ ಗೊತ್ತಿಲ್ಲ ಸ್ವಾಮಿ. ಬೆಳಗ್ಗೆ ಸ್ವತಃ ನನ್ನ ಹೆಂಡತಿಯೇ ಹೇಳುತ್ತಿದ್ದಳು. ಈ ವಿಷಯವನ್ನು ನಿಮಗೆ ಹೇಳಬೇಕೆನಿಸಿತು, ಬಂದು ಹೇಳಿದೆ. ಬಾ, ನಿನ್ನ ಹೆಂಡತಿ ಹತ್ತಿರ ಹೋಗೋಣ. ಅಮ್ಮ, ಗಂಧರ್ವ ಸೇನ ಯಾರು? ಸ್ವಾಮಿ, ನನಗೂ ಗೊತ್ತಿಲ್ಲ. ಬೆಳಗ್ಗೆ ನಾನು ನದಿಗೆ ಸ್ನಾನ ಮಾಡಕ್ಕೆ ಹೋಗಿದ್ದಾಗ ಮಡಿವಾಳತಿ ಅಮ್ಮ ಗಂಧರ್ವ ಸೇನ ಸತ್ತಿದ್ದಾನೆಂದು ಅಳುತ್ತಿದ್ದಳು. ಅದನ್ನು ನೋಡಿ ನಾನು ಅತ್ತೆ. ಬಾ, ಮಡಿವಾಳತಿ ಅಮ್ಮನ ಮನೆಗೆ ಹೋಗೋಣ. ಅಮ್ಮ, ಗಂಧರ್ವ ಸೇನ ಯಾರು? ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ. ನನ್ನ ಮಗನಿಗಿಂತಲೂ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದೆ ಅವನನ್ನು. ನಿನ್ನೆ ರಾತ್ರಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಟ. ಅಯ್ಯೋ, ಕತ್ತೇನಾ? ಮಹಾರಾಜರೇ, ಮಹಾರಾಜರೇ, ಗಂಧರ್ವ ಸೇನೆ ಯಾರು ಎಂದು ವಿಚಾರಿಸಿದೆ. ಹೇಳು ಮಂತ್ರಿ. ಗಂಧರ್ವ ಸೇನ ಮಡಿವಾಳತಿಯಮ್ಮನ ಪ್ರೀತಿಯ ಕತ್ತೆ. ನೀನೊಬ್ಬ ಮೂರ್ಖ, ಒಂದು ಕತ್ತೆಗಾಗಿ ಇಡೀ ರಾಜ್ಯವನ್ನೇ ಅಳಿಸಿಬಿಟ್ಟೆ. ಕ್ಷಮಿಸಿ ಸ್ವಾಮಿ, ನನಗೆ ಗೊತ್ತಿರಲಿಲ್ಲ. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ